ಎಲ್ಲರಿಗೂ ಶುಭೋದಯ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ದಿನದ ಆನ್ಲೈನ್ ಕ್ಲಾಸಿಗೆ ಅಥವಾ ವಿಡಿಯೋ ಕ್ಲಾಸಿಗೆ ಸ್ವಾಗತ. ನಿಮ್ಮೆಲ್ಲರಿಗೂ ನಾನು ಈಗಾಗಲೇ ಏನಪ್ಪ ಅಂದ್ರೆ ಬೈಜಿಕ ಸಮೀಕರಣಗಳ ಬಗ್ಗೆ ಈಗಾಗಲೇ ತಿಳಿಸಿದ್ದೇನೆ. ಸೊ ಬೈಜಿಕ ಸಮೀಕರಣಗಳ ಅಂತಂದ್ರೆ a + b ಹೋಲ್ ರೇಸ್ ಟು ಸ್ಕ್ವೇರ್, a - b ಹೋಲ್ ರೇಸ್ ಟು ಸ್ಕ್ವೇರ್, ಆಮೇಲೆ x + a × x + b, ಹೌದ್ರಿ. ಸೊ x² = x² plus a plus b whole a plus b into x plus ab. ಸೊ ಈ ವಿಡಿಯೋದಾಗ ನಾವು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಉದಾಹರಣೆಗಳ ಸಹಿತ ನಿತ್ಯ ಸಮೀಕರಣವನ್ನ ಸಾಧಿಸ್ತಾ ಹೋಗೋಣ. ಸೊ ಒಂದೊಂದಾಗಿ ನಾನು ನಿಮ್ಗೆ ಆಲ್ರೆಡಿ ಗ್ರೂಪಿಗೆ ಆ ಸೂತ್ರಗಳ ಒಂದು ಚಾರ್ಟ್ ಅನ್ನ ಬಿಟ್ಟಿದ್ದೇನೆ. ಸೊ ಗ್ರೂಪ್ಗಳ ಗ್ರೂಪ್ದಲ್ಲಿ ಬಿಟ್ಟಿದ್ದೇನೆ. ಡೈಲಿ ಏನಪ್ಪಾ ಅಂದ್ರೆ ನೀವು 2 ಸಲ ಅದನ್ನು ತೆಗೀರಿ ಅಂದ್ರೆ ಆ ಸೂತ್ರಗಳನ್ನ ನಿಮ್ಮ ಮನೋಸ್ಮೃತಿಯಲ್ಲಿ ಮೂಡ್ಲಿ ಅಂತಂದ ಡೈಲಿ ಏನಪ್ಪಾ ಅಂದ್ರೆ 2 ಸಲ ತೆಗೀರಿ ಅಂತ ಬರ್ಕೊಟ್ಟಿದ್ದೇನೆ. ಸೊ ಅಷ್ಟು ಮೀರಿ ನಿಮಗೆ ಏನಪ್ಪಾ ಅಂದ್ರೆ ಈ ಉದಾಹರಣೆಗಳ ಸಹಿತ ಹೇಳೋದ್ರಿಂದ ನಿಮಗೆ ಆ ಸೂತ್ರವನ್ನ ನೆನಪಿಡಲು ಸಹಾಯ ಆಗ್ತೈತಿ. ಸೊ ಈಗ ನಾನು ಆ ಉದಾಹರಣೆಗಳನ್ನ ಬಿಡಿಸೋಣ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿತ್ಯ ಸಮೀಕರಣಗಳ ಉಪಯೋಗ. ಸೊ ನಿತ್ಯ ಸಮೀಕರಣಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ? ಸೊ ನಾವು ಎರಡು ಎಕ್ಸಾಂಪಲ್ಗಳನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಅಷ್ಟು ಮೀರಿ ಯಾವುದಾದ್ರೂ ಏನಾದ್ರು ಡೌಟ್ ಬಂತಂದ್ರೆ ನನ್ನನ್ನು ನೇರವಾಗಿ ಸಂಪರ್ಕಿಸಿ. ಓಕೆ. x + 8 ನೆಕ್ಸ್ಟ್ x - 10. ಸೊ ಇದನ್ನ ನಮಗೆ ಈಕ್ವೇಷನ್ ನೋಡಿದಾಗ ನೆನಪಾಗುವುದು ಏನಪ್ಪ ಅಂದ್ರೆ x + a into bracket x plus b is equal to x square plus a plus b into x plus ab. So ನಿತ್ಯ ಸಮೀಕರಣ x plus a into bracket x plus b ಇದ್ದಾಗ ಅದರ ಗುಣಾಕಾರ ಅಂದ್ರೆ ಇವುಗಳನ್ನ ನಾವು ದ್ವಿಪದೋಕ್ತಿಗಳ ಗುಣಾಕಾರ ಮಾಡಿದ್ವಿ ಅಂದ್ರೆ ನಮಗೆ ಏನು ಸಿಗುತ್ತೆ ಅಂದ್ರೆ x square plus ಬ್ರಾಕೆಟ್ a plus b into x plus ab. ಸೊ ಅದರದ ವಿಸ್ತೃತ ರೂಪವಾಗಿರ್ತೈತಿ. ಇಲ್ಲಿ ನಮಗೆ x ಜಗನ್ಯಾಗ x ಐತಿ, a ಜಗನ್ಯಾಗ 8 ಐತಿ, b ಜಗನ್ಯಾಗ -10 ಐತಿ. ಸೊ ಅಲ್ಲಿ ವ್ಯಾಲ್ಯೂಸ್ ನಾವು ತುಂಬುನು. ಸೊ x plus 8 therefore x plus 8 x minus 10 is equal to so x square plus ab into x plus a into b. ಸೊ ನಾ ಇಲ್ಲಿ ಬ್ರಾಕೆಟ್ ಎದಕ್ಕೆ ಹಾಕಿದೇನಪ್ಪ ಅಂದ್ರೆ ವ್ಯಾಲ್ಯೂಸ್ ಅನ್ನ ತುಂಬಾ. ಸೊ ವ್ಯಾಲ್ಯೂಸ್ ಏನಪ್ಪ x ಇದ್ದು x ಹಾಗಾದ್ರೆ 8 ಮೈನಸ್. ಸೊ ಇಲ್ಲಿ ಪ್ಲಸ್ ಐತಿ ಬಟ್ ಪ್ಲಸ್ ಇದ್ದಲ್ಲೇ ನಮಗೆ ಇಲ್ಲಿ ಮೈನಸ್ ಐತಿ. ಸೊ ಪ್ಲಸ್ ಇಂಟು ಮೈನಸ್ ಆಕೈತಿ, -10 ಆಕೈತಿ. ಸೊ x ಅಂದ್ರೆ x ಐತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ a ಅಂದ್ರೆ 8, b ಅಂತಂದ್ರ -10. ಸೊ -10 ನಾನು ಈ ರೀತಿ ಬ್ರಾಕೆಟ್ ಹಾಕೋದ್ರಿಂದ ನಿಮಗ ಆನ್ಸರ್ ತಪ್ಪಾಗ್ ಚಾನ್ಸ್ ಇರಂಗಿಲ್ರಿ. ವ್ಯಾಲ್ಯೂಸ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನೆಗೆಟಿವ್ ಪ್ಲಸ್ ಅವುಗಳನ್ನ ಮಲ್ಟಿಪ್ಲಿಕೇಶನ್ ಈಸಿ ಆಕೈತಿ. ಯಾವುದೇ ವ್ಯಾಲ್ಯೂನ ನೀವು ಈ ರೀತಿ ತುಂಬೋದ್ರಿಂದ ನಿಮಗೆ ಅಲ್ಲಿ ಚಿಹ್ನೆಗಳು ತಪ್ಪುವಂತ ಚಾನ್ಸ್ ಏನಿರ್ತೈತ ಕಡಿಮೆ ಇರ್ತೈತಿ. ಒಂದೊಂದಿಷ್ಟು ಹುಡುಗರು ಮಾಡಿರ್ತಾವ್ರಿ. ಸೊ ಇಲ್ಲಿ ಏನ್ ಮಾಡ್ಬಿಡ್ತಾವಪ್ಪ 8 ಇಲ್ಲಿ ಇಂಟು ಇರ್ತೈತಿ, ಇಲ್ಲಿ -10 ಬರ್ಕೊಂಡ್ ಕೂತ್ಬಿಡ್ತಾವ. ಸೊ -10 ಇದ್ದಾಗ ಇದನ್ನ ಕಳೆಯಕ್ ನೋಡ್ತಾರ್ರಿ ಅವ್ರು. ಸೊ ಕಳಿಯೋದಲ್ಲ, ಅಲ್ಲಿ ಇಂಟು ಐತಿ, ಎ ಬಿ ಅಲ್ಲಿ ಇಂಟು ಐತಿ, ಇಂಟು. ಸೊ ಇಂಟು ಇದ್ದಾಗ ಅಲ್ಲಿ ಗುಣಿಸಿಡ್ಬೇಕಾಗಿರ್ತೈತಿ. ಗುಣಿಸೋ ಬದಲಿ ಅವ್ರು ಕಳೆದು ಇಟ್ಬಿಟ್ಟಿರ್ತಾರೆ. ಸೊ ಆನ್ಸರ್ ಏನಾಕೈತ್ರಿ ತಪ್ಪಾಕೈತಿ. ಸೊ ಅದಕ್ಕಾಗಿ ನಿಮ್ಗೆ ಆ ತಪ್ಪಾರ್ದು ಅಂದ್ರೆ ಬ್ರಾಕೆಟ್ ಹಾಕೋಬೇಕು. ಸೊ ಬ್ರಾಕೆಟ್ ಹಾಕೋದ್ರಿಂದ ಏನಾಕೈತ್ರಿ ನಮಗ ಆನ್ಸರ್ ಸರಿಯಾದ ರೀತಿಯಿಂದ ನಾವು ನಿರ್ವಹಿಸಬಹುದು. ಸೊ x ಸ್ಕ್ವೇರ್, ಸೊ x ಇಂಟು ಸ್ಕ್ವೇರ್ x ಸ್ಕ್ವೇರ್ ಆಕೈತಿ. ಸೊ ಇಲ್ಲಿ ನಮಗೆ ಏನಪ್ಪ ಅಂದ್ರೆ ಪುನಃ 8 10 ಹೋದಂದ್ರೆ 2 ಉಳಿತೈತಿ. ಸೊ -2 ಆಕೈತಿ. ಮೈನಸ್, ಸೊ ಪ್ಲಸ್ ಇಂಟು ಮೈನಸ್ ಹೊರಗಡೆ ಬಂದ್ರದು ಚಿಹ್ನೆ ಗುಣಾಕಾರ ಆಕೈತಿ. ಸೊ ಪ್ಲಸ್ ಇತ್ತು ಮೈನಸ್ ಆಗಿಬಿಡ್ತೈತಿ. -2x. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಮೈನಸ್. ಸೊ ಅಲ್ಲಿ ಚಿಹ್ನೆ ಏನಾದ್ರಿ ಬದಲಾವಣೆ ಆಗ. ಸೊ ಎಲ್ಲ ಕಡೆ ಇಲ್ಲಿ ಪ್ಲಸ್ ಇತ್ತು. ಸೊ ಅಲ್ಟರ್ನೇಟ್ ಆಗಿಬಿಡ್ತ್ರಿ. ಸೊ ಚಿಹ್ನೆ ಏನಪ್ಪಾ ಅಂದ್ರೆ ನೆಗೆಟಿವ್ನಾಗ ಐತಿ. ಬಿ ವ್ಯಾಲ್ಯೂ ಏನೈತ್ರಿ ನೆಗೆಟಿವ್ನಾಗ ಐತಿ. ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ವ್ಯಾಲ್ಯೂ ನೆಗೆಟಿವ್ ಇರೋದಕ್ಕ ಅಲ್ಲಿ ಎಲ್ಲ ನೆಗೆಟಿವ್ನಾಗ ಬಂದು. ಹಾಗಾದ್ರೆ 8 × 10 = 80. 8 × 10 = 80.
ಸೊ ನಾ ಹೇಳಕತ್ತಿದ್ದೀನಿ ನಿಮಗೆ ಅಂಡರ್ಸ್ಟುಡ್ ಆಗಿರ್ಬೋದು. ಯಾವ ಇಕ್ವೇಶನ್ ಮೂಲಕ ನಾವು ಇದನ್ನ ನಿತ್ಯ ಸಮೀಕರಣ ಯಾವ್ದ್ರ ಮೂಲಕ ಸಾಧಿಸಿದ್ದೇವೆ? ಸೊ ಇಲ್ಲಿ ನಿಮ್ಮ ನಿತ್ಯ ಸಮೀಕರಣ. ಸೊ ಅದಕ್ಕಾಗಿ ನಾನು ಹೇಳಕತ್ತೇನ್ರಿ, ಒಂದ್ಸಲ ಬರೆದು ನೀವು ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿ ಆಕೈತಿ. ಸೊ ಇದು ನಿಮಗೆ ಒಂದು ಉದಾಹರಣೆಯನ್ನ ನಾನು ತೋರಿಸಿದ್ದು. ಇನ್ನೊಂದು ಏನಪ್ಪಾ ಅಂತಂದ್ರೆ y square, so same y square plus 3 divided by 2, y square minus y square minus 1 divided by 2. So its value is same way, y square x square ಆಮೇಲೆ a plus b into x plus ab. ಸೊ ನಾನು ಅಲ್ಲಿ ಸೂತ್ರ ಬರ್ತಿದ್ದೇನ್ರಿ ಆಲ್ರೆಡಿ. ಸೊ x a ವ್ಯಾಲ್ಯೂ ಏನಪ್ಪಾ ಅಂದ್ರೆ x y ಸ್ಕ್ವೇರ್ ಐತಿ, a x b. ಸೊ ವ್ಯಾಲ್ಯೂ ನೆಗೆಟಿವ್ ಬರ್ದಾರ್ರಿ ಮೈನಸ್ b. ಸೊ ಈ ಜಾಗನ x ಜಾಗನ ಏನಂತಪ್ಪ y ಸ್ಕ್ವೇರ್ ಅದ. ಸೊ y ಸ್ಕ್ವೇರ್ x ಜಾಗ ಎಲ್ಲೆಲ್ಲ ಐತಿ ನಾವು ತುಂಬಿ ಬಿಟ್ರೆ ತಪ್ಪು ಚಾನ್ಸ್ ಇಲ್ಲ. ಸೊ y ಸ್ಕ್ವೇರ್ ನೆಕ್ಸ್ಟ್ 3 divided by 2. ಸೊ ಇಲ್ಲಿ ಪ್ಲಸ್ ಮೈನಸ್ ಐತಿ, ಮೈನಸ್ 1 divided by 2. ಸೊ ಇಲ್ಲಿ ಪ್ಲಸ್ ಐತೆ ಅಂತ ಪ್ಲಸ್ ಬರ್ಕೋಬಾರ್ದ್ರಿ. ಸೊ ಚಿಹ್ನೆ ಮಲ್ಟಿಪ್ಲಿಕೇಶನ್ ಆಗಿ ಏನಾಗಿ ಬರ್ತೈತೆ ನೆಗೆಟಿವ್ ಆಕೈತಿ. ಸೊ ಆಯಾ ಚಿಹ್ನೆ ಕೊಟ್ಟರೆ ನಮಗೆ ಸಮಸ್ಯೆನೇ ಇಲ್ಲ. ಸೊ ಮೈನಸ್ 1 divided by 2. ಸೊ ಮೈನಸ್ 1 divided by 2. ಸೊ y ಸ್ಕ್ವೇರ್ 2 into 2 4 ಆಕೈತಿ. ಇದು ಘಾತಾಂಕಗಳ ನಿಯಮ ಏನಪ್ಪ? a raised to m whole raised to n, a raised to m whole raised to n is equal to a raised to m into n. ಸೊ m into n ಘಾತಾಂಕಗಳನ್ನ ಗುಣಿಸ್ರಿ ಅಂತ ಹೇಳ್ತೈತಿ. ಘಾತಾಂಕಗಳನ್ನ ಗುಣಿಸ್ರಿ ಅಂದಾಗ 2 ಎಣ್ಣೆ 4 y raised to 4 ಪ್ಲಸ್. ಸೊ ಇಲ್ಲಿ ಲಸ ತಗೋದು ಅಂದ್ರೆ 2. ಸೊ 3ರಾಗ 1 ಹೋಗ್ತೈತಿ. ಸೊ y ಸ್ಕ್ವೇರ್ ಹೊರಗಡೆ ಹೆಂಗೈತಿ ಹಂಗ ಬರೀರಿ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಕೈತಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತಿ. 2 ಎಣ್ಣೆ ಅಂಶಕ್ಕೆ ಛೇದಕ್ಕೆ ಗುಣಿಸಿದ್ರ 2 ಎಣ್ಣೆ 4 3 ಒಂದೇ 3. ಸೊ 3 4 ಅಂಶ. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರೆ ಲಾಸ್ಟ್ y raised to 4 ಪ್ಲಸ್. ಸೊ ಪ್ಲಸ್ ಯಾಕಪ್ಪ ಅಂತಂದ್ರೆ 3ರಾಗ 1 ಹೋಗ್ತಂದ್ರೆ 2 2 ಕ್ಯಾನ್ಸಲ್ ಆಯ್ತು. ಸೊ y ಸ್ಕ್ವೇರ್ minus 3 divided by 4. Its answer is 3 divided by y square, y raised to 4 plus y square minus 3 divided by 4. ಇಲ್ಲಿ 2 ಉಳಿದಿರ್ತಿತ್ರಿ. ಸೊ ಛೇದದಾಗ 2 ಐತೆ ಆಲ್ರೆಡಿ, 2 ಕ್ಯಾನ್ಸಲ್ ಆಕೈತಿ. ಸೊ ನಮಗೆ ಆನ್ಸರ್ ಏನಪ್ಪಾ ಅಂದ್ರೆ y raised to 4 plus y square minus 3 divided by 4. ಸೊ ಇಟ್ಸ್ ವ್ಯಾಲ್ಯೂ. ಸೊ ಇದು ನಿಮಗೆ ತಿಳಿದಿದೆ ಅಂತ ನಾ ತಿಳ್ಕೊತೇನೆ. ಸೊ ಇಲ್ಲೊಂದಿಷ್ಟು ಸಂಖ್ಯೆಗಳ ಮೂಲಕ ಐತ್ರಿ. ಒಂದೊಂದನ್ನು ನಾವು ಬೇರೆ ಬೇರೆ ಟೈಪ್ ನಮಗೇನಪ್ಪ ಅಂದ್ರೆ ಇಲ್ಲಿ ಬಿಡಿಸಬಹುದು. ಈ ಲೆಕ್ಕವನ್ನು ನೋಡಿದಾಗ ಇಲ್ಲಿ 2 ಉದಾಹರಣೆ ನಾನು ಬರಿತೇನೆ. ಆ 2 ಉದಾಹರಣೆಯಲ್ಲಿ ಬೇರೆ ಬೇರೆ ಇಕ್ವೇಶನ್ ಅನ್ನ ನಾವು ಬಳಸ್ತಾ ಇದ್ದೀವಿ. 2 ಉದಾಹರಣೆಯನ್ನ ಬೇರೆ ಬೇರೆ ಕಡೆನ ಬಳಸ್ತಿದ್ದೇವೆ. ಸೊ ಆ 2 ಉದಾಹರಣೆಗಳನ್ನ ನೋಡ್ರಿ. ಸೊ ಇಲ್ಲಿ ನಮಗೆ ಇಲ್ಲೊಂದು 2 ಉದಾಹರಣೆಯನ್ನು ಗಮನಿಸಿದಾಗ ಅಲ್ಲಿ 2 ಸೂತ್ರಗಳು ಇರ್ತಾವೆ. ಯಾವ ಇರ್ತಾವು ಅನ್ನೋದನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಬರೀತೇನೆ. ಮೊನ್ನೆ ಉದಾಹರಣೆ 103 into 107. ಎರಡನೇದು ಇಲ್ಲಿ. ಸೊ ಎರಡನೇ ಉದಾಹರಣೆ 104 into 96. 104 into 96. ಸೊ ಈ ಸಂಖ್ಯೆಗಳನ್ನ ನಾವು ಯಾವ ರೀತಿ ಬಿಡಿಸಬಹುದಪ್ಪ ಅಂದ್ರೆ ಇದನ್ನು ಬರ್ಕೋಬೇಕಾದ್ರೆ 100 plus 3 into 100 plus 7. 100 plus 7. ಸೊ ಇದನ್ನು ನೋಡಿದಾಗ ಇದನ್ನ ವಿಸ್ತರಿಸಿದಾಗ ನಿಮಗೆ ಈ ರೂಪ ಅನಿಸ್ತೈತಿ. ಸೊ ಇಲ್ಲಿ ನಿಮಗೆ ಏನಪ್ಪಾ ಅಂದ್ರ ಇದನ್ನ ನೋಡಿದಾಗ ಇದನ್ನು ವಿಸ್ತರಿಸು, ಜಡ್ಜ್ ಮಾಡೋಕ್ಕಿಂತ ಮೊದಲು ಇದನ್ನು ವಿಸ್ತರಿಸೋಣ್ರಿ. 100 plus 4, 100 plus 4, 100 minus 4, 100 minus 4, 100 minus 4. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರ ಇಲ್ಲಿ ಈ ಇಕ್ವೇಶನ್ ಹಚ್ಚಬಾರ್ದು. ಸೊ ಬೇರೆ ಇಕ್ವೇಶನ್ ಬರ್ತೈತಿ, ಅದು ಯಾವ್ದು ಅನ್ನೋದನ್ನ ನಾನು ನೆಕ್ಸ್ಟ್ ಆದೇಕ ಬಿಡಿಸ್ಬೇಕಾದ್ರೆ ಹೇಳ್ತೀನಿ. ಸೊ ಇದನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸ್ ಜಗನೆಗೆ ಯಾರ್ದಾದ್ರಿ x equal to 100, ಆಮೇಲೆ a equal to 3, b equal to 7. ಸೊ ಟೋಟಲ್ ಏನಪ್ಪಾ ಅಂತಂದ್ರೆ ನಿಮ್ಗೆ a equal to same 100 plus 3
x square plus a plus b into x plus ab. ಸೊ ಅಲ್ಲಿ ನಾ ಆಚೆ ಕಡೆ ಕಂಟಿನ್ಯೂ ಮಾಡ್ತೇನೆ. ನಮ್ಗೆ ಇಷ್ಟು ವ್ಯಾಲ್ಯೂ ಏನಪ್ಪ ಅಂದ್ರೆ ಬೇಕಾಗ್ತೈತಿ. ಹಾಗಾದ್ರೆ x ಅಂದ್ರೆ ಏನ್ರಿ 100, x ಬೆಲೆ 100, a ಅಂದ್ರಪ್ಪ 3 ಪ್ಲಸ್ 7 100, ನೆಕ್ಸ್ಟ್ 3 ಇಂಟು 7 3 ಇಂಟು 7. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತೈತಪ್ಪ ಅಂದ್ರೆ 100ದ 10,000 ಪ್ಲಸ್ 10 ಇಂಟು 100 1000. ಸೊ 7 ಪ್ಲಸ್ 3 10 ಆಕೈತಿ. 10 ಇಂಟು 100 1000 ಆಕೈತಿ. ಪ್ಲಸ್ 3 7 21 3 7 21. ಹಾಗಾದ್ರೆ ನಮ್ಗೆ ಎಷ್ಟಾಗೈತಪ್ಪ ಅಂದ್ರೆ ಇದ್ರ ಕೌಂಟ್ ಮಾಡಿದಾಗ 11,000 11,021. ಸೊ 10,000 ಪ್ಲಸ್ 1000 ಪ್ಲಸ್ 21. ಸೊ ಪ್ಲಸ್ ಪ್ಲಸ್. ಸೊ 1ಕ್ಕೆ 1 2ಕ್ಕೆ 2 0ಕ್ಕೆ 0 1 11,021. ಆನ್ಸರ್ ಈಸ್ 103 ಇಂಟು 107 ಗುಣಿಸಿದಾಗ ನಮಗೆ ಬರುವಂತ ಆನ್ಸರ್. ಬೇಕಂದ್ರೆ ನೀವು ಅದನ್ನ ಗುಣಿಸಿ ಚೆಕ್ ಮಾಡ್ಕೋಬಹುದ್ರಿ. ಸೊ ಗುಣಿಸಿ ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ರಿ 103 ಇಂಟು 107. ಸೊ ಇಲ್ಲಿ ಏನಪ್ಪ ಅಂದ್ರೆ 100 7 ಮೂರ್ಲೆ 21. ಸೊ 7 ಮೂರ್ಲೆ 21 3ಕ್ಕ 7 ಒಂದೇ 7 ಪ್ಲಸ್ 0 0 0. ನೆಕ್ಸ್ಟ್ 3 0 1. ಇಲ್ಲಿ ನಮಗೆ ಆನ್ಸರ್ ನೋಡ್ರಿ ಚೆಕ್ ಮಾಡ್ಕೊಂಡಾಗ 1 2 7 3 10 ಪೈಲ ಬತ್ತು 1 11,021. ಆನ್ಸರ್ ಪ್ರಕಾರ ಚಾನ್ಸ್ ಇಲ್ರಿ. ನೀವು ನಿತ್ಯ ಸಮೀಕರಣಗಳನ್ನು ಬಳಸಿ ನೀವು ಸೂಕ್ತವಾಗಿ ಮಾಡಬಹುದು, ಸೂಕ್ತ ರೀತಿಯಲ್ಲಿ ಬಿಡಿಸಬಹುದು. ಈಗ ನಾವು ಏನ್ ಮಾಡೋಣಪ್ಪ ಅಂದ್ರೆ ಇದು ಯಾವ ಇಕ್ವೇಶನ್ ಹತ್ತೈತಿ ನಾ ಬರಿತೇನ್ರಿ. ನಿಮಗೆ ನೆನಪಿರ್ಬೋದು a ಪ್ಲಸ್ ಬಿ a ಮೈನಸ್ ಬಿ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದ್ರೆ a b. ಸೊ a ಈಕ್ವಲ್ ಟು 100, b ಈಕ್ವಲ್ ಟು 4. ಹಾಗಾದ್ರೆ ಆ ವ್ಯಾಲ್ಯೂ ಏನಾಗ್ತೈತಪ್ಪ ಅಂದ್ರೆ 100 ಪ್ಲಸ್ 4 100 minus 4. So it becomes 100 square. A square minus b square ಐತ್ರಿ. So a square minus b square ರೂಪದಾಗ ಬರುತ್ತೆ. So a square minus b square ಅಂತಂದಾಗ so a square minus b square ಅಂತಂದಾಗ so a square minus b square 1000. So 10,000 100 ವರ್ಗ ಎಷ್ಟು ರೂಪಾಯಿ 10,000. ಸೊ 60. ಸೊ ಮೈನಸ್ ಮಾಡ್ರಿ ಅಂತಂದಾಗ 10,000ದಲ್ಲಿ 16 ಕಳಿಬೇಕಂತ್ರಿ. 10ರಾಗ 6 ಹೋದ್ರ 4 ಕೈಲಾಗತ್ತು 1 10ರಾಗ 2 ಹೋದ್ರ 8 ಕೈಲಾಗತ್ತು 1 9 ಕೈಲಾಗತ್ತು 1 10ರಾಗ 1 ಹೋದ್ರ 9 9,984 9,984. So its value is 10,4 into 96. So its value is 9,984. ಸೊ ವಿದ್ಯಾರ್ಥಿಗಳೇ, ನಮಗೆ ಈ ಲೆಕ್ಕಗಳನ್ನು ನೋಡಿದಾಗ ನಾವು ಯಾವ ಸೂತ್ರ ಹಚ್ಚಬೇಕು ಅನ್ನೋದನ್ನ ನಮಗೇನಪ್ಪ ಅಂದ್ರೆ ಅವುಗಳನ್ನ ವಿಸ್ತರಿಸಿದಾಗ ನಮಗೆ ಗೊತ್ತಾಕೈತಿ. ಸೊ ಅವನ್ನ ವಿಸ್ತರಿಸಿದಾಗ ನಿಮಗೆ ಐಡಿಯಾ ಬರ್ತೈತಿ. ಸೊ ಇದು ಯಾವ ಫಾರ್ಮುಲಾ ಹತ್ತೈತಿ. ಓಕೆ ರೀ. ಸೊ ಇನ್ನೂ ಒಂದಿಷ್ಟು ಉದಾಹರಣೆಗಳನ್ನು ನಾವು ನೋಡೋದಾದ್ರೆ ನಾವು ಇಲ್ಲಿ ಅಪವರ್ತಿಸುವ ವಿಧಾನವನ್ನು ಬಳಸಬಹುದ್ರಿ. ಸೊ ವರ್ಗ ಸಮೀಕರಣ ಅಂತ ಬರ್ತೈತ್ರಿ. ವರ್ಗ ಸಮೀಕರಣದಾಗ ಅಪವರ್ತಿಸುವ ವಿಧಾನ ನಾನು ನಿಮಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಅಪವರ್ತಿಸುವ ವಿಧಾನ ಕ್ರಿಯೆನ ನೀವು ಮಾಡ್ರಿ. ಸೊ ಇಲ್ಲಿ ನಮಗೆ ಇನ್ನೊಂದು ಉದಾಹರಣೆಯನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಅಪವರ್ತಿಸುವ ವಿಧಾನವನ್ನ ನಿಮಗೆ ಈಗಾಗಲೇ ನಾನು ಕಲಿಸ್ಕೊಟ್ಟಿದ್ದೇನೆ.
ಸೊ ಅದೊಂದ್ಸಲ ರಿಕಾಲ್ ಮಾಡ್ಕೋರಿ ಅಥವಾ ವಿಡಿಯೋನ ವಾಪಸ್ ನೋಡ್ರಿ. ವಿಡಿಯೋನ ವಾಪಸ್ ನೋಡಿ ಬಿಡಿಸ್ರಿ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ರೂಪದಾಗ ಇರ್ತಾವು. ಇಲ್ಲ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಆ ರೂಪದಾಗ ಏನಪ್ಪಾ ಅಂದ್ರೆ ವರ್ಗ ಸಮೀಕರಣ ರೂಪದಾಗ ನಮ್ಗೆ ದೊರೀತಾವು. ಹಾಗಾದ್ರೆ ಇಲ್ಲೊಂದು ಉದಾಹರಣೆ ನಾನು ನಿಮಗೆ ಬಿಡಿಸ್ತಾ ಇದ್ದೀನಿ. x ಪ್ಲಸ್ 2y ಪ್ಲಸ್ 3z ಹೋಲ್ ರೇಸ್ ಟು ಸ್ಕ್ವೇರ್. ಸೊ ಇದನ್ನ ಹೆಂಗೆ ವಿಸ್ತರಿಸೋದ್ರಿ ಅಂತಂದ್ರೆ ಇದಕ್ಕೊಂದು ಫಾರ್ಮುಲಾ ಐತಿ. ಸೊ ಆ ಫಾರ್ಮುಲಾನ ನಾನು ನಿಮ್ಗೆ ಇಲ್ಲೇ ಬರಿತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಆ ಫಾರ್ಮುಲಾವನ್ನ ನೋಡ್ರಿ. ಸೊ a ಪ್ಲಸ್ b ಪ್ಲಸ್ c ಹೋಲ್ ರೇಸ್ ಟು ಸ್ಕ್ವೇರ್. ಇಟ್ಸ್ ವ್ಯಾಲ್ಯೂ ಈಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ac. ಸೊ ಇಟ್ಸ್ ಇದು ನೀವು ನೆನಪಿಡಕ್ಕೆ ಕ್ಲಾಸ್ ಆಗುತ್ತಿಲ್ಲ ಅಂತ ಅನ್ಕೊಂಡ್ರಿ. ಸೊ ಒಂದು ನಾನು ಏನು ಹೇಳ್ತೇನೆ, ಈ ಫಾರ್ಮುಲಾನ ನೆನಪಿಡಾಕ ಈಸಿ ವೇ ಅಂತ ಅಂದ್ರೆ ಇಲ್ಲಿ a b c ಮೂರು ಪದಗಳದಾವ. a b c ಫಸ್ಟ್ ವರ್ಗ ಮಾಡ್ರಿ ಅಂತ ಹೇಳ್ತೈತಿ. 3 ಮಂದಿನ ಕೂಡಿಸ್ರಿ. ನೋಡ್ರಿ ಇಲ್ಲಿ a ಪ್ಲಸ್ b ಪ್ಲಸ್ c ಐತ್ರಿ. a ಒಂದು ವರ್ಗ ಬರೀರಿ, b ಒಂದು ವರ್ಗ ಬರೀರಿ, c ಒಂದು ವರ್ಗ ಬರೀರಿ. ನಡ್ಬರ ಪ್ಲಸ್ ಇಟ್ಬಿಡ್ರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ a b c ವರ್ಗ ಮಾಡೋದಾತ್ರಿ. ಇನ್ನ ಪೇರ್ ಮಾಡುದ್ರಿ. 2 ಇಂಟು ac ಒಂದು ಮಾಡುದ್ರಿ. ಇಲ್ಲಿ ನೋಡ್ರಿ ಫಸ್ಟ್ ab ಆದ್ಮೇಲೆ bc ಆದ್ಮೇಲೆ ac ಇಂಟು ಏನಪ್ಪಾ ಅಂದ್ರೆ 2 ಬರ್ಕೋತ ಹೋಗ್ಬಿಡುದ್ರಿ. ಒಮ್ಮೆ ab bc ac. ಸೊ ಪೇರ್ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ನಾವು ನೆನಪಿಡ್ಬೋದು, ಈ ಸೂತ್ರನ ನೆನಪಿಡ್ಬೋದು. ಹಾಗಾದ್ರೆ ಇಲ್ಲಿ ನಮ್ಗೆ ಸೂತ್ರ ತಕ್ಕಂಗ ಅದನ್ನ ಹಚ್ಕೊಂಡ್ರಿ. x ಪ್ಲಸ್ 2y ಪ್ಲಸ್ 3z ಹೋಲ್ ರೇಸ್ ಟು ಸ್ಕ್ವೇರ್. ಹಾಗಾದ್ರೆ x ಸ್ಕ್ವೇರ್. ಸೊ ಇಲ್ಲಿ ನಮ್ಗೆ a ಜಗನಾಗ ಏನೈತ್ರಿ, a ಈಕ್ವಲ್ ಟು x, b ಈಕ್ವಲ್ ಟು 2y, c ಈಕ್ವಲ್ ಟು 3z. ಹಾಗಾದ್ರೆ x ಸ್ಕ್ವೇರ್ ಪ್ಲಸ್ 2y ಹೋಲ್ ರೇಸ್ ಟು ಸ್ಕ್ವೇರ್ c 3z ಹೋಲ್ ರೇಸ್ ಟು ಸ್ಕ್ವೇರ್ 2 ಬ್ರಾಕೆಟ್ x ಇಂಟು 2y. ಹಾಗಾದ್ರೆ ಪ್ಲಸ್ 2 ಇಂಟು ಬ್ರಾಕೆಟ್ 2y ಪ್ಲಸ್ 3z ಪ್ಲಸ್ 2 ಬ್ರಾಕೆಟ್ 3z. ಸೊ x ಇಂಟು 3z. ಬಿಕಾಸ್ ಸಿ ವ್ಯಾಲ್ಯೂ ಏನಪ್ಪಾ ಅಂದ್ರೆ a b c ಬೆಲೆ ತುಂಬ್ಕೊತ ಹೋಗ್ಬಿಡ್ಬೇಕ್ರಿ. a b c ಬೆಲೆನ ತುಂಬಿದ್ರ a b c. ಸೊ ಅಲ್ಲಿ ನಮಗೆ ಯಾವ ಪದ ಕೊಟ್ಟಿರ್ತಾರಲ್ಲ ಅವನು ಬಳಸ್ಬೇಕು. ಯಾವ ಪದ ಕೊಟ್ಟಿರ್ತಾರ ಅವನು ಬಳಸಿ ಅಲ್ಲಿ ನಮಗೆ ತುಂಬಬೇಕು. ಸೊ ಅದು ತುಂಬಿದಾಗ ನಮ್ಗೆ ಈಸಿ ಆಗ್ತದೆ. x ಸ್ಕ್ವೇರ್ ಪ್ಲಸ್ 2 ವರ್ಗ 4. ಬಹಳಷ್ಟು ವಿದ್ಯಾರ್ಥಿಗಳು ಬ್ರಾಕೆಟ್ನ್ಯಾಗ y ಅಷ್ಟ ಬರೆಯಾಗತ್ತಾರೆ. y ಬರಿಬಾರ್ದ್ರಿ. ಓನ್ಲಿ y ಅಲ್ಲ, ಅದರ ಸಹಸಂಖ್ಯೆ ಜೊತೆ ಬರಿಬೇಕು. ಸೊ 3 2 ಬಿಡಬಾರ್ದ್ರಿ, ಅವನು ಬರಿಬೇಕು ಒಳಗೆ ಬ್ರಾಕೆಟ್ನ್ಯಾಗ. ಬರೆದ 2 ವರ್ಗ 4 y ಸ್ಕ್ವೇರ್. ಸೊ 3 ವರ್ಗ 9 z ಸ್ಕ್ವೇರ್. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸಂಖ್ಯೆ ಮಾತ್ರ ಗುಣಾಕಾರ, ಉಳಿದಿದ್ದೆಲ್ಲ ಬೀಜ ಪದಗಳು ಏನಪ್ಪ ವಿಜಾತಿ ಇದಾವ. ವಿಜಾತಿ ಇದ್ದಾಗ ಬೀಜ ಪದಗಳು ವಿಜಾತಿ ಇದ್ದಾಗ ನಮಗೆ ಅದ್ರ ಬೆಲೆ ಏನಪ್ಪಾ ಅಂದ್ರೆ ಏನು ಬದಲಾವಣೆ ಆಗಲ್ಲ, ಅವನ್ನ ಹಂಗೆ ಇಟ್ಕೋಬೇಕಾಕೈತಿ. 2 4 xy. ಸೊ 2 4 12 yz ಪ್ಲಸ್ 6 xz. So its value is x square plus 4y square plus 9z square plus 4xy plus 12yz plus 6xz. So its value is a plus b plus c whole raised to square. So a plus b plus c whole raised to square da namaga idrada equation ಅಂತ ಆನ್ಸರ್ ಬರ್ತೈತಿ. ಸೊ ಇಲ್ಲಿ ತನ ನಾವೇನು ನೋಡಿದ್ಪಾ ಅಂದ್ರೆ ಸೂತ್ರಗಳ ಸಹಾಯದಿಂದ, ಬೈಜಿಕ ಸಮೀಕರಣಗಳ ಸಹಾಯದಿಂದ ನಾವು ಯಾವ ರೀತಿ ಅಪವರ್ತನ ಕ್ರಿಯೆಯನ್ನ ಮಾಡಬಹುದು ಅಂತ ನಾವು ನೋಡಿದ್ವಿ. ಅಪವರ್ತಿಸುವಿಕೆಯನ್ನ ಮಾಡಬಹುದು ಅಥವಾ ವಿಸ್ತರಿಸಬಹುದು. ಸೊ ಕೊಟ್ಟಂತ ಬೀಜೋಕ್ತಿಗಳನ್ನ ನಾವು ದ್ವಿಪದೋಕ್ತಿಗಳನ್ನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಬಹುದು ಅಂತ ಅನ್ನೋದನ್ನ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಒಂದಿಷ್ಟು ಥೆರಮ್ಸ್ಗಳ ಮೂಲಕ ನಾನು ನಿಮ್ಮ ಮುಂದೆ ಕೆಲವು ಸಮಸ್ಯೆಗಳನ್ನ ಬಿಡಿಸ್ತಾ ನಿತ್ಯ ಸಮೀಕರಣಗಳನ್ನ ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಮ್ಮೊಂದಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳಿದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ
ಡೌಟ್ಸ್ ಇದ್ದರೆ ನನ್ನನ್ನು ನೀವು ನೇರವಾಗಿ ಸಂಪರ್ಕಿಸಬಹುದು. ಸೊ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ. ಈ ವಿಡಿಯೋನ ನೀವು ಕ್ಲಿಯರಾಗಿ ಇನ್ನೊಂದ್ಸಲ ನೋಡ್ರಿ. ABC ಬೆಲೆಗಳನ್ನು ಮೊದಲು ಒಂದ್ಸಲ ಸಪ್ರೇಟ್ ಮಾಡ್ಕೊರಿ. ಆ ಸಪ್ರೇಟ್ ಮಾಡಿಕೊಂಡು ಆ ಬೆಲೆಗಳನ್ನು ತುಂಬ್ರಿ. ತುಂಬಿದಾಗ ನಿಮ್ಗೆ ಏನಪ್ಪ ಅಂದ್ರೆ ಆನ್ಸರ ಸೂಕ್ತ ರೀತಿ ಬರ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ಬಿಡಿಸೋಣ ಅಂತ ಹೇಳ್ತಾ ಈಗ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.